ಬಂಗಾರಿಗೆ ಪ್ರೀತಿ ಬಂತೆ ನನ್ನ ಪ್ರೀತಿ ಬದ್ದು ಮ್ಯಾಗೆ. ಬಂಗಾರಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಈ ಚಿತ್ರದ ನಾಯಕ ನಟ ಬಂಗಾರಿ, ಯೋಗಿ ಮತ್ತು ಪದ್ಮ ಅಲ್ಲ ನಿಮ್ಮ ಹೆಸರು? ಚಿತ್ರ ರಾಗಿಣಿ ಅಲ್ರಿ, ಚಿತ್ರದಲ್ಲಿ ಪದ್ಮಾವತಿ. ಎಸ್, ಅದೇ ಸೇಮ್ ಥಿಂಗ್. ಓಕೆ, ನಾ ಏನೋ ಕೇಳ್ಬೇಕು ಅನ್ಕೊಂಡಿದ್ದೆ ಇವಾಗ. ಏನಂತಂದರೆ ಆ್ಯಕ್ಚುಲಿ ಬಂಗಾರಿ ಅಂತಂದರೆ ನಾವು ಫಸ್ಟ್ ನಾನು ಅಂದ್ಕೊಂಡಿದ್ದೇನೆ ಬಂಗಾರಿ ಅಂದರೆ ಹುಡುಗಿ ಕ್ಯಾರೆಕ್ಟರ್ಗೆ ಹೆಸರು ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇದರಲ್ಲಿ ಹುಡುಗನ ಕ್ಯಾರೆಕ್ಟರ್ಗಿದೆ. ಯಾಕೆ ಬಂಗಾರಿ ಅಂತ ಇಟ್ಟಿದ್ದಾರೆ ನಿಮ್ಮ ನಿರ್ದೇಶಕರು ನಿಮಗೆ? ಹಾಂ, ಖಂಡಿತ. ನಾನು ಡೈರೆಕ್ಟರ್ ಹೇಳಿದಾಗಲೂ ನನಗೆ ಅದೇ ಫೀಲ್ ಬಂತು. ಹುಡುಗಿ ಹೆಸರಲ್ಲಿ ಅಂದರೆ ಪ್ರೀತಿಯಿಂದ ಎಲ್ಲರೂ ಕರೀತಾರೆ ಬಂಗಾರಿ ಅಂತ, ಬಟ್ ಮೇಯ್ನ್ ಅದು ಬಂದ ತಕ್ಷಣ ಹುಡುಗಿನ ಅಂತಲೇ ಎಲ್ಲರಿಗೂ ಬರೋದು ಮೈಂಡಲ್ಲಿ. ಬಟ್ ಸಿನಿಮಾಲಿ ಏನಾಗಿದೆ, ಈಗ ನಮ್ಮ ತಾಯಿ ಸೊ ನಮ್ಮನ್ನು ಯಾವ ರೀತಿ ಕರೀತಾರೆ, ಸೊ ಚಿಕ್ಕ ವಯಸ್ಸಿನ ನನ್ನ ಬಂಗಾರಿ 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 ಅಂತ ಕರೆದು ಏನಾಗುತ್ತೆ, ಎಲ್ಲರೂ ಬಂಗಾರಿ ಅಂತ ಕರೆಯಕ್ಕೆ ಶುರು ಮಾಡ್ತಾರೆ. ಅದೊಂದು ಮೇಯ್ನ್ ಸಿನಿಮಾದಲ್ಲಿ, ಅಂದರೆ ತಾಯಿ ಮಗನ ಒಂದು ಬಾಂಡಿಂಗ್ ಅಷ್ಟು. ಓಕೆ, ಈ ಚಿತ್ರದ ಲವ್ ಸ್ಟೋರಿ ಹೇಗಿದೆ ಬಂಗಾರಿ ಮತ್ತು ಪದ್ಮಾವತಿ ಮಧ್ಯೆ? ಏನು ಸ್ಪೆಷಲ್ ಇದೆ ಈ ಚಿತ್ರದಲ್ಲಿ ರಾಗಿಣಿ? ತುಂಬಾ ರಿಯಲಿಸ್ಟಿಕ್ ಆಗಿದೆ. ಆ್ಯಸ್ ಅನ್ ಆ್ಯಕ್ಟರ್ ಐ ಫೀಲ್ ದಟ್ ಯಾವುದು ಕಥೆಯಲ್ಲಿ ದ ರಿಯಲಿಸ್ಟಿಕ್ ಎಲಿಮೆಂಟ್ಸ್ ಇನ್ ಅ ಫಿಲ್ಮ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಸಿನಿಮಾ ನೋಡುವಾಗ ನಿಮಗೆ ಎಲ್ಲ ಸೀನ್ಸಲ್ಲಿ ಕೂಡ ರಿಯಲಿಸ್ಟಿಕ್ ಎಲಿಮೆಂಟ್ ಕಾಣಿಸುತ್ತೆ. ಸಿ ವೆನ್ ದೇ ಆರ್ ಫೈಟಿಂಗ್, ವೆನ್ ದೇ ಆರ್ ಟಾಕಿಂಗ್ ಟು ಈಚ್ ಅದರ್, ಬಿಕಾಸ್ ಇನಿಷಿಯಲಿ ಯು ನೋ ಹೌ ದ ರಿಲೇಷನ್ಶಿಪ್ ಬಿಲ್ಡ್ಸ್ ಅಂತ ಹೇಳ್ಬೋದು. ಸೊ ಇಟ್ಸ್ ಅ ವೆರಿ ಕ್ಯೂಟ್ ಲವ್ ಸ್ಟೋರಿ ದ್ಯಾಟ್ ವೇ, ಯು ನೋ ಇಟ್ಸ್ ವೆರಿ ರಿಯಲಿಸ್ಟಿಕಲಿ ಸಾರ್ಟ್ ಔಟ್ ವಿತ್ ಆಲ್ ದ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್. ಫೈಟಿಂಗ್ ಇದೆ, ಹಿಂದೆ ನೋಡಿ ನಿಮ್ಮಿಂದ ಹೆಂಗೆ ಕೂತ್ಕೊಂಡಿದ್ದೇನೆ ಬಂಗಾರಿ ಪಾಪ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಶೂಟ್ ಮಾಡಿದ್ವಿ. ಹೊಸ ಕೊರಿಯೋಗ್ರಫರ್ ರಾಜು ಅಂತ ಹೇಳಿ ಅವ್ರು ಮಾಡಿದ್ದು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ಬಾಬು ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಡ್ಯಾನ್ಸ್ ಮೂಮೆಂಟ್ಸ್ ಕೂಡ ತುಂಬ ಫ್ರೆಶ್ ಆಗಿದೆ. ಹೊಸ ಕೊರಿಯೋಗ್ರಫರ್ ಆಗಿರೋದ್ರಿಂದ ಎಲ್ಲೂ ಮುಂಚೆ ಮಾಡಿದ್ದಾರೆ, ಮುಂಚೆ ಇದನ್ನ ಈ ಥರ ಮಾಡಿದ್ದಾರೆ ಅನ್ನೋದೆಲ್ಲೂ ಪ್ಯಾಟ್ರನ್ ಯಾರ ಬಾಯಲ್ಲೂ ಬರಲ್ಲ. ತುಂಬ ನೀಟಾಗಿ ಮಾಡಿಸಿದ್ರು ನಮ್ಮ ಹತ್ರ. ಆ್ಯಂಡ್ ಇದೇ ಸಾಂಗಲ್ಲಿ ಇನ್ನೊಂದು BGM ಅಲ್ಲಿ ನಾನು 5 ಜಾಗದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತೀನಿ. ಅದು ಒಂದೇ ಫ್ರೇಮಲ್ಲಿ, ಅಂದರೆ ಕಟ್ ಶಾಟ್ ಏನಿಲ್ಲ, 5 ಜಾಗದಲ್ಲಿ ನಿಂತ್ಕೊಂಡು ಆಡ್ತೀನಿ. ಸೊ ದಟ್ ವಾಸ್ ನನಗೆ ತುಂಬಾ ಕಷ್ಟ ಆಗಿತ್ತು ಅದು ಮಾಡೋಕ್ಕೆ. ಯಾಕಂದ್ರೆ ಇಮಿಡಿಯೇಟ್ ಮಾರ್ಕ್ ಹೋಗ್ಬೇಕು, ಮಾರ್ಕ್ ಸ್ವಲ್ಪ ಮಿಸ್ ಆದ್ರೂ ಹಿಂದೆ ಇರೋ ಕ್ಯಾರೆಕ್ಟರ್ ಲ್ಯಾಪ್ ಆಗುತ್ತೆ. ಸೊ ಆ ಥರ ಎಲ್ಲ ಇತ್ತು. ಸೊ ಅಲ್ಲಿ ನೀಟಾಗಿ ಮಾರ್ಕಿಂಗ್ ಹಾಕ್ಕೊಂಡು ಅದು ಮುಗಿದ ತಕ್ಷಣ ಓಡೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಮತ್ತೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಾಡಿ ಅದು ತುಂಬ ಕಷ್ಟ ಆಯಿತು. ರಾಗಿಣಿ, ನಿಮಗೆ ಈ ಹಾಡು ಹೇಗಿತ್ತು? ತುಂಬಾ ಡಿಫ್ರೆಂಟ್ ಆಗಿದೆ. ಲೈಕ್ ಯೋಗಿ ಸೆಡ್ ದಟ್ ಇಟ್ಸ್ ವೆರಿ ವೆರಿ ರಿಫ್ರೆಶಿಂಗ್. ಅಂದರೆ ಇಟ್ಸ್ ಡಿಫ್ರೆಂಟ್ ಆಗಿದೆ. ಲೈಕ್ ಐ ಹ್ಯಾವ್ ಆಲ್ಸೋ ವರ್ಕ್ ವಿತ್ ದ ನ್ಯೂ ಕೊರಿಯೋಗ್ರಫರ್ ಫಾರ್ ದ ಫಸ್ಟ್ ಟೈಮ್. ಸೊ ನಂಗೆ ತುಂಬ ಇಷ್ಟ ಆಯಿತು. ಸ್ಟೆಪ್ಸ್ ಆಗಿರ್ಬೋದು ತುಂಬ ಕಲರ್ಫುಲ್ ಆಗಿದೆ. ಆ್ಯಂಡ್ ಸೆಪ್ರೇಟ್ ಕಾಸ್ಟ್ಯೂಮ್ಸ್ ಹಾಕಿದ್ದೀವಿ. ವಿ ಟ್ರೈಡ್ ಎಕ್ಸ್ಪೆರಿಮೆಂಟಿಂಗ್ ಆನ್ ಅ ಲಾಟ್ ಆಫ್ ಲುಕ್ಸ್. ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಹೀಸ್ ಫಾರ್ ದ ಫಸ್ಟ್ ಟೈಮ್ ಹೀಸ್ ಲುಕಿಂಗ್ ಸೋ ಪ್ಲಂಪಿ ಆ್ಯಂಡ್ ಫ್ಯಾಟ್ ಇನ್ ಅ ಸಾಂಗ್. ಏನು ತುಂಬಿಕೊಂಡಿದ್ರು ಒಳಗಡೆ? ಅದು ಫುಲ್ಲು ಸ್ಪಾಂಜ್ ಚೆನ್ನಾಗಿತ್ತು, ಬೌನ್ಸ್ ಆಗ್ತದೆ. ಮತ್ತೆ ಸ್ಪಾಂಜ್ ಹಾಕೊಂಡು ಹಿಂದೆ ಮುಂದೆ ಎಲ್ಲ ಹಾಕೊಂಡು ಚೆನ್ನಾಗಿತ್ತು. ನಿಮ್ಗೆ ಆ ಥರ ಒಂದ್ಸಲ ಆಗ್ಬೇಕಂತಿದೆ ಕನಸು? ಖಂಡಿತವಾಗ್ಲೂ ಇಲ್ವಾ? ದಯವಿಟ್ಟು ಬಗ್ಗಿದ್ರೆ ನೆಲನೂ ಕಾಣಿಸಲ್ಲ. ಯೋಗಿ ಆಸ್ ಅ ಡ್ಯಾನ್ಸರ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಐ ಆಮ್ ನಾಟ್ ಅ ಡಾನ್ಸರ್, ಹಿ ಈಸ್ ಅ ಡಾನ್ಸರ್. ನೀವು ಟ್ರೈ ಮಾಡ್ತಿರಲ್ವಾ? ನೀವು ಕೂಡ ಡ್ಯಾನ್ಸ್ ಮಾಡ್ತೀರಾ? ಐ ಆಮ್ ಅ ಗುಡ್ ಲರ್ನರ್. ಬಟ್ ಈ ಸಾಂಗಲ್ಲಿ ನನಗೆ ಇನಿಷಿಯಲಿ ಕಷ್ಟ ಆಯಿತು. ಬಿಕಾಸ್ ಅದು ಫಸ್ಟ್ ಕಾಸ್ಟ್ಯೂಮಲ್ಲಿ ವೈಟ್ ಡ್ರೆಸ್ಸಲ್ಲಿ ನಾನು 3 ಇಂಚ್ ಹೀಲ್ಸ್ ಹಾಕಿದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾವುದೋ ಸಾಂಗ್ಗೆ ನಾನು ಹೀಲ್ಸ್ ಹಾಕಿದ್ದೀನಿ. ಐ ಕುಡ್ ನಾಟ್ ಡೂ ದ ಸ್ಟೆಪ್ಸ್ ಬಿಕಾಸ್ ಅದು ದ ಮೇನ್ ವಾಟ್ ಇಸ್ ದಟ್ BGM ಆರ್ ಪಲ್ಲವಿ ದಟ್ ಥಿಂಗ್, ಬಂಗಾರಿಗೆ ಪ್ರೀತಿ ಬಂತೆ, ದಟ್ ಥಿಂಗ್ ಅದು ಮಾಡಬೇಕಾಗಿತ್ತು ವೈಟ್ ಕಾಸ್ಟ್ಯೂಮಲ್ಲಿ. ವಿವ್ ಡನ್ ಅಬೌಟ್ 8-9 ಟೇಕ್ಸ್ ಓನ್ಲಿ ಬಿಕಾಸ್ ಆಫ್ ಮೀ. ಬಿಕಾಸ್ ನನಗೆ ಹೀಲ್ಸಲ್ಲಿ ನನಗೆ ಲೈಫಲ್ಲಿ ಮಾಡಿಲ್ಲ. ಸೊ ನಮ್ಮ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದು ತುಂಬ ಕಷ್ಟ ಆಯಿತು ನನಗೆ. ಅದಾದಮೇಲೆ ಎಲ್ಲ ಕಾಸ್ಟ್ಯೂಮ್ಸಲ್ಲಿ ಫ್ಲ್ಯಾಟ್ಸ್ ಹಾಕಿದ್ದೀನಿ. ಐ ಡಿಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್. ಸೊ ಆ್ಯಸ್ ಅ ಡಾನ್ಸರ್ ಹಿ ಈಸ್ ವೆರಿ ಗುಡ್. He is very very good. Like you know, one of the best dancers in the industry. So it was fun dancing with him in any of the songs. ಚೆನ್ನಾಗಿತ್ತು. ನಿಮಗೆ ಆಸ್ ಅನ್ ಆಕ್ಟ್ರೆಸ್ ರಾಗಿಣಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 0 ಕೊಡ್ತೇನೆ ನಾನು. ರಿಯಾಕ್ಷನ್ ಶಾಟ್ ಇಲ್ಲ, ಶಿ ಇಸ್ ಗುಡ್, ಚೆನ್ನಾಗಿ ಮಾಡ್ತಾಳೆ. ಬೇಡ ಓಕೆ ಪರವಾಗಿಲ್ಲ. ಬೇಡ ನೀನು. ಬಟ್ ರಾಗಿಣಿ ಏನೇ ಅಂದರೆ ಶಿ ಇಸ್ ಸೂಪರ್ ಅಲ್ವೇನ್ರಿ ರಾಗಿಣಿ? ನಾ ಎಲ್ಲಿ ಇಟ್ಕೊಳ್ಳಿ, ನಾನು ನಿಮಗೆ ಕೊಡ್ತೀನಿ. his wife should see it. ಓಕೆ, ರಾಗಿಣಿ ಮತ್ತು ಬಂಗಾರಿ ಅಂತಂದರೆ ಯೋಗಿ ಜೊತೆಗೆ ನಾವು ಮಾತಾಡೋಣ. ಈ ಚಿತ್ರ ನಿರ್ದೇಶಕ ಮಹಾಚಂದ್ರು ಮತ್ತು ಸಂಗೀತ ನಿರ್ದೇಶಕ ನೀಲ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಲಿದ್ದಾರೆ. ಕೊನೆಗೂ ಸಿನಿಮಾ ಬಗ್ಗೆ ಇನ್ನಷ್ಟು ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ. ಬಂಗಾರಿಗೆ ಪ್ರೀತಿ ಬಂತೆ
ನನ್ನ ಪ್ರೀತಿ ಪದ್ದು ಮ್ಯಾಗೆ